ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್. ನಿಮ್ಮ ಮನಸ್ಸಿನ ಚಿತ್ತಾರ ಇಲ್ಲಿ ಸಾಕಾರ. ಜೋಸೆಫ್ ನಗರ, ಸಾಗರ. ಕೀ ಬಂಚ್ ಮೇಲೆ ನಿಮ್ಮ ಪ್ರೀತಿ ಪಾತ್ರರ ಫೋಟೋ, ಪಿಂಗಾಣಿ ಮಗ್ ಮೇಲೆ ಮಕ್ಕಳ ಫೋಟೋ, ಸಂಸ್ಥೆಗಳ ಹೆಸರು ಫೋಟೋ, ಗೋಡೆಗೆ ಅಳವಡಿಸುವ ಟೈಲ್ಸ್ ಮೇಲೆ ಫೋಟೋ, ವೈವಿಧ್ಯಮಯ ಬರ್ತ್ಡೇ ಗಿಫ್ಟ್, ಮದುವೆ ಸಂದರ್ಭದಲ್ಲಿ ನೀಡುವ ಉಡುಗೊರೆ ಮೇಲೆ ಫೋಟೋ, ಪಿಲ್ಲೋ ಕವರ್ ಮೇಲೆ ಮಕ್ಕಳ ಫೋಟೋ, ಟೀ ಶರ್ಟ್ ಮೇಲೆ ಫೋಟೋ, ಪಿಂಗಾಣಿ ಮಗ್, ಮ್ಯಾಜಿಕ್ ಮಗ್, ಲವ್ ಮಗ್, ಟೂ ಟೋನ್ ಮಗ್, ಕ್ಲಾಸಿ ಮಗ್, ಕಾಫಿ ಮಗ್, ಪಾಲಿಮಾರ್ ಮಗ್, ಹಲವು ರೀತಿಯ ಮಗ್ ಮೇಲೆ ಫೋಟೋ. ನಮ್ಮಲ್ಲಿ NRIJ ಟೈಲ್ಸ್ಗಳನ್ನು ಸ್ಪರ್ಧಾತ್ಮಕ ದರದಲ್ಲಿ ನೀಡಲಾಗುವುದು ಮತ್ತು ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ನಮ್ಮಲ್ಲಿ ಓಪೋ, ಐಫೋನ್, ಸ್ಯಾಮ್ಸಂಗ್, ರೆಡ್ಮಿ ಹೀಗೆ ಎಲ್ಲ ಹೊಸ ಮಾಡೆಲ್ಗಳ ಮೊಬೈಲ್ ಪೌಂಚ್ ಮೇಲೂ ಸಹ ಫೋಟೋವನ್ನು ಮುದ್ರಿಸಿಕೊಡಲಾಗುವುದು. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9810121758 ಅಥವಾ 9448630967. ಬನ್ನಿ, ನಿಮ್ಮ ಮನಸ್ಸಿಗೊಪ್ಪುವ ಗಿಫ್ಟ್ಗಳನ್ನು ಫೋಟೋ ಸಹಿತ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯಾಗಿ ನೀಡಿ. ಒಮ್ಮೆ ಭೇಟಿ ನೀಡಿ. ಸಾಗರ ಸುತ್ತ ಗಿಫ್ಟ್ ಡಿಸೈನರ್ಸ್, ಜೋಸೆಫ್ ನಗರ, ಸಾಗರ. ನಿಮ್ಮ GNS ನ್ಯೂಸ್ನ ಮುಖ್ಯಾಂಶಗಳು. ಅರ್ನಬ್ ಗೋಸ್ವಾಮಿ ಬಂಧನ ಖಂಡಿಸಿ ABVPಯಿಂದ ಮನವಿ. ಆವಿನಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡುತ್ತಿರುವುದನ್ನು ಖಂಡಿಸಿ ವಿವಿಧ ಸಂಘಟನೆಗಳಿಂದ ರಸ್ತೆ ತಡೆ ಪ್ರತಿಭಟನೆ. ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದಿಂದ ನಿವೃತ್ತ ನೌಕರ ಲಕ್ಷ್ಮಯ್ಯ ಅವರಿಗೆ ಸನ್ಮಾನ. ನಗರಸಭೆ ವಿರೋಧ ಪಕ್ಷದ ನಾಯಕರಾಗಿ ಗಣಪತಿ ಮಂಡಗಳಲ್ಲೇ ನೇಮಕ. ಈಗ ಸುದ್ದಿಯ ವಿವರ. ರಿಪಬ್ಲಿಕ್ ಟಿವಿ ಮಾಧ್ಯಮದ ಪ್ರಧಾನ ಸಂಚಾಲಕ ಅರ್ನಬ್ ಗೋಸ್ವಾಮಿ ಅವರ ಬಂಧನ ಖಂಡಿಸಿ ತಕ್ಷಣ ಅವರನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಶನಿವಾರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸಾಗರದಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು. ತಕ್ಷಣ ಅರ್ನಬ್ ಗೋಸ್ವಾಮಿ ಅವರನ್ನು ಬಿಡುಗಡೆ ಮಾಡಬೇಕು. ಮಹಾರಾಷ್ಟ್ರ ಸರ್ಕಾರ ತನ್ನ ಪ್ರಜಾಪ್ರಭುತ್ವ ವಿರೋಧಿ ಕೃತ್ಯ ನಿಲ್ಲಿಸಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯಾರ್ಥಿ ಪ್ರತಿನಿಧಿ ಅನೀಶ್ ಭಂಡಾರಿ, ಸಾಗರ ಶಾಖೆ ವತಿಯಿಂದ ಅರ್ನಬ್ ಗೋಸ್ವಾಮಿ ಏನು ರಿಪಬ್ಲಿಕ್ ಟಿವಿಯ ಆಂಕರ್ ಆಗಿದ್ರು, ನ್ಯೂಸ್ ರಿಪೋರ್ಟರ್ ಆಗಿದ್ರು, ಇವ್ರ ಮೇಲೆ ಅಕ್ರಮವಾಗಿ ವಾರೆಂಟ್ ಇಲ್ಲದೇನೆ ಇವತ್ತು ಅರೆಸ್ಟ್ ಮಾಡಿರುವ ಸಂಗತಿ ನಮಗೆ ಇಲ್ಲಿ ಕಂಡು ಬರ್ತಿದೆ. ಇದು ಇಡೀ ಭಾರತಕ್ಕೆ ಒಂದು ಕಪ್ಪು ಚುಕ್ಕೆ ತಗೊಂಡಂತ ಒಂದು ರೀತಿ. ಇದೇ ರೀತಿ ನಡ್ಕೊಂಡು ಹೋದ್ರೆ ಭಾರತ ಯಾವತ್ತೂ ಬೆಳೆದು ನಿಂತ ರಾಷ್ಟ್ರ ಆಗೋದಿಲ್ಲ, ಬರೀ ಬೆಳೆಯುತ್ತಿರುವ ರಾಷ್ಟ್ರವೇ ಆಗುತ್ತೆ. ಒಬ್ಬ ನಿಯತ್ತಿನಿಂದ ಇವತ್ತು ದುಡಿತಿದ್ದಾನೆ ಅಂದ್ರೆ ಅವರಿಗೆ ಕಾಲು ಎಳೆಯೋದು ತುಂಬಾ ಜನ ಇದ್ದಾರೆ. ಅದು ಇವತ್ತು ನಮಗೆ ಕಂಡು ಬಂದಿದೆ, ಅದು ನಮ್ಮ ದೇಶದಲ್ಲಿ. ಇದಕ್ಕಾಗಿ ಇವತ್ತು ನಾವು ವಿದ್ಯಾರ್ಥಿ ಪರಿಷತ್ ಸಂಘಟನೆ, ಇತ್ತೀಚೆಗೆ ನೀವು ನೋಡಿರ್ಬೋದು ಒಂದು ಆರ್ಟಿಕಲ್ ಅಲ್ಲಿ ಬಂತು, ವಿದ್ಯಾರ್ಥಿ ಪರಿಷತ್ ಸಂಘಟನೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಸಂಘಟನೆ ಅಲ್ಲ, ಇದೊಂದು RSS ನ ಒಂದು ಶಾಖೆ, RSS ನ ಒಂದು ಭಾಗ ಅಂತ ಹೇಳ್ಕೊಂತು. ನಾವಿವತ್ತು ದೇಶಕ್ಕಾಗಿ ದುಡಿಯುತ್ತಾ ವಿದ್ಯಾರ್ಥಿಗಳಿಗೋಸ್ಕರ ವಿದ್ಯಾರ್ಥಿಗಳಿಗಾಗಿ ಇರುವಂತ ಒಂದು ಸಂಘಟನೆ ಇದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಹಾಗೆ ರಾಷ್ಟ್ರದ ಚಿಂತನೆ ಇರುವಂತ ಏಕೈಕ ಸಂಘಟನೆ ಅಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಅದು ಇವತ್ತು ನಮಗೆ ಹೆಮ್ಮೆ ಆಗುವಂತ ಸಂಘಟನೆ ಆಗಿದೆ. ಇದಲ್ಲದೆ ಕಳೆದ ಬಾರಿ ಒಂದು ಹೆಣ್ಣುಮಗಳ ಮೇಲೆ ರೇಪ್ ಕೇಸ್ ಆದಾಗೂ ಸಹ ಇದೇ ವಿದ್ಯಾರ್ಥಿ ಪರಿಷತ್ ಇಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡಿತ್ತು. ಇದೇ ರೀತಿ ಮತ್ತೊಮ್ಮೆ ದೇಶದಲ್ಲಿ ಅನ್ಯವಾಗಿ ಯಾವುದೋ ಒಂದು ದುಷ್ಕರ್ಮಿಗಳಿಂದ ಪೊಲಿಟಿಕಲ್ ಒಂದು ಇಂಟರ್ಫಿಯರ್ ಇಂದ ಇವತ್ತು ಅರ್ನಬ್ ಗೋಸ್ವಾಮಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ವಿರುದ್ಧ ಇವತ್ತು ಘೋಷಣೆಯನ್ನು ಹೋಗಕ್ಕೆ ಬಂದಿದ್ದೇವೆ. ಅವರಿಗೆ ಸರಿಯಾದ ನ್ಯಾಯ ಸಿಗಬೇಕಂತ ಇವತ್ತು ನಾವೆಲ್ಲ ವಿದ್ಯಾರ್ಥಿ ಪರಿಷತ್ನ ಸಾಗರ ಶಾಖೆಯ ಸಂಘಟನೆ ಹುಡುಗರು ವಿದ್ಯಾರ್ಥಿಗಳು ಇವತ್ತು ಬಂದಿದ್ದೇವೆ. ಅವರಿಗೆ ಸರಿಯಾದ ನ್ಯಾಯ ದೊರಕುವ ಮೂಲಕ ನಮ್ಮ ಹೋರಾಟ ನಿರಂತರವಾಗಿ ಸಾಗುತ್ತಿರುತ್ತೆ ಅಂತ ಹೇಳ್ಕೊಂತ ನನ್ನ ಭಾಷಣವನ್ನು ಮುಗಿತಿದ್ದೇನೆ. ಇದು ವಿದ್ಯಾರ್ಥಿ ಪರಿಷತ್ನ ಸಂಘಟನೆ. ಬೇಕು ನ್ಯಾಯ ಬೇಕು. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜಿಂದಾಬಾದ್ ಜಿಂದಾಬಾದ್. ABVP ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್. ABVP ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಪ್ರಮುಖ ಅಭಿಷೇಕ್ ಎಂ ಶೆಟ್ಟಿ, ಅಭಿಷೇಕ್ ರಾಯ್ಕರ್, ಮಿಥುನ್, ಮಿತೇಶ್, ಅಕ್ಷಯ್, ವರುಣ್, ಅರುಣ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಆವಿನಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಮುಂದಾಗಿರುವ ಕ್ರಮವನ್ನು ಖಂಡಿಸಿ ಶನಿವಾರ ಆವಿನಹಳ್ಳಿ ಮದ್ಯಪಾನ ವಿರೋಧಿ ಹೋರಾಟ ಸಮಿತಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜಿಲ್ಲಾ ಜನಜಾಗೃತಿ ವೇದಿಕೆ ಸೇರಿದಂತೆ
ವಿವಿಧ ಸಂಘಟನೆಗಳ ವತಿಯಿಂದ ಆವಿನಹಳ್ಳಿ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಆವಿನಹಳ್ಳಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯಲು ಅಬ್ಕಾರಿ ಇಲಾಖೆ ಅಧಿಕಾರಿಗಳು 25 ಲಕ್ಷ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಎನ್ನುವ ದೂರು ಸಾರ್ವಜನಿಕ ವಲಯದಲ್ಲಿದೆ ಎಂದರು. ಹಿಂದೆ MSL ಇತ್ತು, ಅದು ಬೇಡ ಆವನಹಳ್ಳಿ ಭಾಗದಲ್ಲಿ ಅಂತೇಳಿ ಜನ ಎಲ್ಲ ಈ ಭಾಗದಲ್ಲಿ ಮಹಿಳೆಯರ ಆದಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟ ಮಾಡಿದರು. ಜೊತೆಗೆ MSL ಕ್ಯಾನ್ಸಲ್ ಆಗಿ ಅವರು ಕುಂಸಿನೋ ಶಿವಮೊಗ್ಗಕ್ಕೆ ಹೋದರು. ಈಗಲೂ ಸಹಿತ ಇಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಮಾಡೋದಕ್ಕೆ ಈಗ ಪ್ರಯತ್ನ ನಡೀತಾ ಇದೆ. ಅವರು ಬಟ್ಟೆ ಅಂಗಡಿ ಇಟ್ಕೊಂಡಿದ್ರು, ಅಲ್ಲಿ 2 ಅಂಗಡಿ ಇದ್ದರು. ಒಂದು ಅಂಗಡಿಯವನು ಮಾತುಕತೆ ಮಾಡಿ ಅಲ್ಲಿ ಅವನಿಗೆ 25 ಲಕ್ಷ ರೂಪಾಯಿ ಕೊಟ್ಟು ಆ 25 ಲಕ್ಷ ರೂಪಾಯಿ ಹಣಕ್ಕೆ ಒಂದಿಷ್ಟು ಜನ ಷೇರ್ದಾರರಾಗಿದ್ದಾರೆ. ಒಬ್ಬ ಅಬ್ಕಾರಿ DC ಮತ್ತು ಒಬ್ಬ ಅಬ್ಕಾರಿ ಇನ್ಸ್ಪೆಕ್ಟರ್ ಮತ್ತು ಒಂದಿಷ್ಟು ಜನಿಗೆ ಅವ್ರು ಹಣ ಕೊಟ್ಟಿದ್ದಾರೆ ಅಂತೇಳಿ ಜನ ಕೂಡ ಮಾತಾಡ್ತಿದ್ದಾರೆ. ಶಾಸಕರ ಜವಾಬ್ದಾರಿ ಇದೆ. ಶಾಸಕರು ಸಹಿತ ಇದಕ್ಕೆ ಬೆಂಬಲವಾಗಿರಬೇಕು. ಮತ್ತು ಈ ಭಾಗದಲ್ಲಿ ಬಾರನ್ನು ಓಪನ್ ಮಾಡೋದಕ್ಕೆ ಯಾವುದೇ ಆಗಲಿ, MSL ಆಗಲಿ ಏನಾಗಲಿ, MSL ಅಧ್ಯಕ್ಷರಾಗಿರ್ಬೋದು, MSL ಅಂಗಡಿನೂ ಬೇಡ, ಬಾರೂ ಬೇಡ. ಜೊತೆಗೆ ಅಕ್ರಮವಾಗಿ ಈ ತಾಲೂಕಿನಲ್ಲಿ ವ್ಯಾಪಾರಗಳಿಗೇನು 100 ಪ್ರದೇಶದಲ್ಲಿ ನಡೀತಾ ಇದೆ. ಒಂದೊಂದು ಗ್ರಾಮ ಪಂಚಾಯತಿಯಲ್ಲಿ 16 ಕಡೆ ನಡೀತಾ ಇದೆ. ತಾಲೂಕಿನಲ್ಲಿ 100 ಕಡೆ ಏನು ಅಕ್ರಮವಾಗಿ ವ್ಯಾಪಾರ ನಡೀತಿದೆ, ಅದನ್ನು ತಡೆಗಟ್ಟುವ ಜವಾಬ್ದಾರಿನೂ ಸಹಿತ ಆಡಳಿತ ಪಕ್ಷದ ಶಾಸಕರಿದ್ದು ಅಂತಕ್ಕಂಥದ್ದು ನೆನಪಿಡ್ಕೋಬೇಕು. ಯಾಕೆ ಅಧಿಕಾರಿಗಳನ್ನ ಕರೆಸಿ ಮಾತಾಡಿ ಆ ಅಕ್ರಮವಾಗಿ ವ್ಯಾಪಾರ ಮಾಡುವ ಅದನ್ನು ತಡೆಗಟ್ಟಬೇಕಲ್ಲ. ಅವರೆಲ್ಲ ಪಾಪ ಅಧಿಕಾರಿಗಳು ದುಡ್ಡನ್ನು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅಬ್ಕಾರಿಯವರು ಏನು ಮಾಡಿದ್ದಾರೆ, ಒಂದೊಂದು ಅಂಗಡಿ ಕೊಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನಾದ್ರು ಶಾಸಕರು ಪಾಲ್ದಾರ ಆಗಿದ್ದರೆ ಅವರು ರಕ್ಷಕರಾಗಿರೋದು ಸರಿ. ಅವರು ಪಾಲ್ದಾರ ಅಲ್ಲ ಅಂದಮೇಲೆ ಅಕ್ರಮ ಚಟುವಟಿಕೆ ಸಂಪೂರ್ಣ ನಿಲ್ಲಬೇಕಲ್ಲ, ತಡೆಗಟ್ಟಬೇಕಲ್ಲ. ಹಾಗಾಗಿ ಶಾಸಕರ ಜವಾಬ್ದಾರಿ ಇದೆ. ಬಾರು ಇಲ್ಲಿ ಪ್ರಾರಂಭ ಆಗಬಾರ್ದು, ಅಕ್ರಮ ವ್ಯಾಪಾರನೂ ಸಹಿತ ತಡೆಗಟ್ಟುವಂಥದ್ದಾಗಬೇಕು. ಜೊತೆಗೆ ಸೆಕೆಂಡ್ ಸೇನ್ ವ್ಯಾಪಾರ ನಡೀತಿದೆ. ಆ ಸೆಕೆಂಡ್ ಸಿ ಕಳೆದ 2-3 ವರ್ಷದಿಂದ ನಡೀತಾ ಇದೆ. ಕಳೆದ 2-3 ವರ್ಷದಿಂದ ಪ್ರಾರಂಭ ಆಗಿದೆ. ಅದನ್ನು ಕುಡಿದ್ರೆ ಅವನ ಆರೋಗ್ಯ ಹಾಳಾಗೇ ಹೋಗುತ್ತೆ, ಉಳಿಯೋದೇ ಇಲ್ಲ. ಅದು ಬಾರಲ್ಲೂ ಸಿಗ್ತಾ ಇದೆ, ಜೊತೆಗೆ ಅಂಗಡಿಗಳಲ್ಲೂ ಸಿಗ್ತಾ ಇದೆ, ಹಳ್ಳಿಯಲ್ಲಿ ಅಂಗಡಿಗಳಲ್ಲೂ ಸಿಗ್ತಾ ಇದೆ. ಹಾಗಾಗಿ ಆ ಚಟುವಟಿಕೆ ಅಕ್ರಮನೂ ಸಹಿತ ತಡೆಗಟ್ಟ ಅಂಥದ್ದಾಗುತ್ತೆ. ಇಲ್ದಿದ್ರೆ ಧ್ವನಿ ಎತ್ತಬೇಕು, ಅದ್ರ ವಿರುದ್ಧ ಧ್ವನಿ ಎತ್ತಬೇಕು. ಇಲ್ದಿದ್ರೆ ಈ ಧ್ವನಿ ಎತ್ತಾ ಇದ್ರೆ ಅದರಲ್ಲೆಲ್ಲ ಪಾಲ್ದಾರರು ಇರ್ಬೋದೇನೋ ಅಂತ ಅನುಮಾನ ಮತ್ತು ಹೆಚ್ಚಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವಕಾಶ ಆಗದೆ ಇರೋ ಹಾಗೆ ಶಾಸಕರಾದವರು ಜವಾಬ್ದಾರಿ ಹೊರಬೇಕು ಅಂತಕ್ಕಂಥದ್ದನ್ನ, ಅಕ್ರಮ ಚಟುವಟಿಕೆಯನ್ನು ತಡೆಗಟ್ಟೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತಕ್ಕಂಥದ್ದನ್ನ ಬಾರಿಗೆ ಇನ್ನು ಸಾಗರ ತಾಲೂಕಿಗೆ ಬಾರ್ಗಳು ಬೇಡ, MSL ಅಂಗಡಿಗಳು ಬೇಡ, ಇರ್ತಕ್ಕಂಥವು ಬೇರೆ ತಾಲೂಕಿಗೆ ಕಳಿಸ್ಕೊಡೋ ಅಂಥದ್ದು ಆಗಬೇಕು ಅಂತಕ್ಕಂಥ ಒತ್ತಾಯ ಏನು ಮಾಡ್ತೇವೆ. ಆವಿನಹಳ್ಳಿಗಂತೂ ಬೇಡ ಅಂತಕ್ಕಂಥದ್ದನ್ನ ಹೇಳ್ತೇವೆ, ತಾಲೂಕಿಗೂ ಬೇಡ ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೇವೆ. ಸರಿ, ಮುಂದಿನ ಹೋರಾಟ ಮುಂದೆ ಈಗ ಇದು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಸಾಗರದಲ್ಲೂ ಸಹಿತ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಆದಿಯಾಗಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ. 3 ವಿಷಯ ಇಟ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಅನಿವಾರ್ಯ ಇದೆ. ಒಂದು ಭಾಳ ಮುಖ್ಯವಾಗಿ ಆವಿನಹಳ್ಳಿಗಂತೂ ಬೇಡ ಅಂತಕ್ಕಂಥದ್ದು ಹೋರಾಟ ಇದೆ. ಎರಡನೇದು, ಅಕ್ರಮವಾಗಿ ಸಾಗರ ತಾಲೂಕಿನಾದ್ಯಂತ ಏನಿವತ್ತು ಅಂಗಡಿಗಳು ಅಂದರೆ ಊರಲ್ಲಿ 16 ಕಡೆ, ಒಂದು ಗ್ರಾಮ ಪಂಚಾಯತಿಯಲ್ಲಿ 16 ಕಡೆ ವ್ಯಾಪಾರ ನಡೀತಿದೆ, ಅದನ್ನು ತಡೆಗಟ್ಟುವಂಥದ್ದು ಆಗಬೇಕು. ಮೂರನೇದಾಗಿ ಸ್ಪಿರಿಟ್ ದಂಧೆ, ಅಕ್ರಮ ಚಟುವಟಿಕೆ ಅಂದರೆ ಏನು ನಡೀತಾ ಇದೆ ಅದು ಆರೋಗ್ಯಕ್ಕೆ ಹಾನಿ ಆಗ್ತಕ್ಕಂಥದ್ದು ಏನು ದಂಧೆ ನಡೀತಿದೆ. ಬರೀ 3 ರೂಪಾಯಿನ ಒಂದು ಕ್ವಾರ್ಟ್ರಿಗೆ 5 ರೂಪಾಯಿ ಖರ್ಚು ಮಾಡಿ, ಇವತ್ತು 80 ರೂಪಾಯಿ ಏನು ದುಡಿತಾ ಇದ್ದಾರೆ, ಸರ್ಕಾರಕ್ಕೆ ಟ್ಯಾಕ್ಸು ಇಲ್ಲ. ಆ ರೀತಿ ಏನು ವ್ಯವಹಾರ ನಡೀತಿದೆ ಅದನ್ನು ಸಹಿತ ತಡೆಗಟ್ಟ ಅಂತ ಪ್ರಯತ್ನ ಆಗಬೇಕು. ಅದೆಲ್ಲದಕ್ಕೂ ಸಹಿತ ಶಾಸಕರು ಅದಕ್ಕೆ ಪರವಾಗಿ, ಇದರ ವಿರುದ್ಧವಾಗಿ, ಇವೆಲ್ಲ ದಂಧೆಯ ವಿರುದ್ಧವಾಗಿ ಶಾಸಕರು ಇರಬೇಕು ಅಂತ ಹೇಳಿ ನಾನು ಕೂಡ ಒತ್ತಾಯಿಸ್ತೇನೆ. ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಅಶೋಕ್ ಬರದವಳ್ಳಿ ಮಾತನಾಡಿ, ಈಗಾಗಲೇ ಇದೇನು ಮೇನ್ ರೋಡಲ್ಲಿ ಒಂದು MSL ಇದ್ದದನ್ನು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. MSLನ ಈ ಭಾಗದ ಜನ ಪಾದಯಾತ್ರೆ ಮುಖಾಂತರ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಕ್ಲೋಸ್ ಮಾಡಿದ್ದಾರೆ. ಇವಾಗ ಹೊಸದಾಗಿ ಆವಿನಹಳ್ಳಿಗೆ ಒಂದು ಬಾರ್ ಬರ್ತಾ ಇದೆ. ಬಾರ್ ಬರೋದ್ರ ಹಿಂದ್ಗಡೆ ಎಲ್ಲೋ ಒಂದು ಕಡೆ 25 ಲಕ್ಷ ರೂಪಾಯಿ ಇಲ್ಲಿ ಅಂಗಡಿ ಹಾಕಬೇಕು ಅನ್ನೋಂಥವ್ರು ವಸೂಲಿ ಮಾಡಿ ಇಲ್ಲಿ ಅಧಿಕಾರಿಗಳಿಗೆ ಮತ್ತು ಚುನಾಯಿತ ಪ್ರತಿನಿಧಿಗಳಿಗೆ ಕೊಟ್ಟಿದ್ದಾರೆ ಅನ್ನೋಂಥ ವದಂತಿ ಇದೆ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಆದರೆ ಜನರ ಬಾಯಲ್ಲಿ ಆ ಥರದೊಂದು ವಿಷಯ ಇದೆ. ತಾವು ಕೇಳಿದ್ರಿ ಇದರಲ್ಲಿ ಯಾರ್ಯಾರ ಪಾತ್ರ ಇದೆ ಅಂತ ತಾವು ಹೇಳ್ಬೋದಾ ಅಂತ. ನಮಗೆ ಈ ಹೋರಾಟದಲ್ಲಿ ಇದು ಜನರ ಭಾವನೆ ಏನಿದೆ, ಸರ್ಕಾರ ಮದ್ಯದ ಅಂಗಡಿಯಲ್ಲಿ ಓಪನ್ ಆಗಬಾರ್ದು ಅನ್ನೋಂಥದ್ದಿದೆ. ಚುನಾಯಿತ ಪ್ರತಿನಿಧಿಗಳಾದವರು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಲಿಲ್ಲ ಅಂತಾದರೆ ನಮಗೆ ನಿಜಕ್ಕೂ ಕೂಡ ಈ ತಾಲೂಕಿನ ಶಾಸಕರು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಲಿಲ್ಲ ಅಂತಾದರೆ ಅವ್ರ ಮೇಲೂ ಕೂಡ ಈ ಭಾಗದ ಜನ ಅನುಮಾನ ಪಡ್ತಕ್ಕಂಥದ್ದು ಸಹಜ.
ಈಗೇನು ಜನರ ದೊಡ್ಡ ಮಟ್ಟದ ಈ ವಿರೋಧದ ನಡುವೆ ಅಧಿಕಾರಿಗಳು ಏನು ಅಂಗಡಿಯನ್ನು ಮಾಡೋದಕ್ಕೆ ಹೊರಟ್ರೆ ಅವ್ರ ಮೇಲೂ ಕೂಡ 25 ಲಕ್ಷದಲ್ಲಿ ಪಾಲು ಹೋಗಿದೆ, ಅವರಿಗೂ ಕೂಡ ಸಂದಾಯ ಆಗಿದೆ ಅಂತಕ್ಕಂತೇಳಿ ನಾವೆಲ್ಲರೂ ಅನುಮಾನ ಪಡ್ತಕ್ಕಂಥ ಸಹಜ. ನಿಮ್ಮ ಮೇಲೆ ಜನ ನಿಮ್ಮನ್ನು ಅನುಮಾನದಿಂದ ನೋಡ್ತಿದ್ದಾರೆ. ಈ ಹೋರಾಟಕ್ಕೆ ಬೆಂಬಲ ನಿಮ್ಮನ್ನು ನೀಡೋದ್ರ ಮುಖಾಂತರ ತಾವು ಅಧಿಕಾರಿಗಳು, ಈ ತಾಲೂಕಿನ ಶಾಸಕರು, ಏನು ಚುನಾಯಿತ ಪ್ರತಿನಿಧಿಗಳಿದ್ದೀರಿ, ತಾವು ಈ ಹೋರಾಟಕ್ಕೆ ಬೆಂಬಲವನ್ನು ನೀಡೋದ್ರ ಮುಖಾಂತರ, ಈ ಜನರ ಪರವಾಗಿ ಇಲ್ಲೋದ್ರ ಮುಖಾಂತರ ತಮ್ಮ ಮೇಲೆ ಇರ್ತಕ್ಕಂಥ ಅನುಮಾನವನ್ನು ಬಗೆಹರಿಸಬೇಕು ಅಂತೇಳಿ ಅವರಿಗೆ ಕೇಳ್ಕೊಳ್ತೀನಿ. ಮದ್ಯಪಾನ ವಿರೋಧಿ ಹೋರಾಟ ಸಮಿತಿಯ ಸಂಚಾಲಕ ಲೋಕೇಶ್ ಹುಣಾಲಮಡಿಗೆ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಸಫಿಯಾ ಅಬೂಬಕರ್, ದೇವರಾಜ್ ಕುರ್ವರಿ ಇನ್ನಿತರರು ಮಾತನಾಡಿದರು. ನಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರನ್ನು ಸಮರ್ಪಕವಾಗಿ ಗೌರವಿಸುವುದರಿಂದ ನಮ್ಮ ಗೌರವ ಇನ್ನಷ್ಟು ಜಾಸ್ತಿ ಮಾಡಿಕೊಂಡಂತೆ ಆಗುತ್ತದೆ. ನಾಳೆ ನಾವು ನಿವೃತ್ತರಾಗಿ ಸರ್ಕಾರಿ ಕಚೇರಿಗಳಿಗೆ, ಆಸ್ಪತ್ರೆಗೆ ತೆರಳಿದಾಗ ಅಲ್ಲಿನ ಅಧಿಕಾರಿ ಸಿಬ್ಬಂದಿಗಳು ನಮ್ಮನ್ನು ಗೌರವದಿಂದ ನೋಡುವ ಪರಂಪರೆ ಬೆಳೆಸಬೇಕು ಎಂದು ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ಜಿಲ್ಲಾಧ್ಯಕ್ಷ ಮಾಸ ನಂಜುಂಡಸ್ವಾಮಿ ತಿಳಿಸಿದರು. ಸಾಗರದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಶುಕ್ರವಾರ ಆರೋಗ್ಯ ಇಲಾಖೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ನಿವೃತ್ತರಾದ ಲಕ್ಷ್ಮಯ್ಯ ಕಾರ್ಗಲ್ ಅವರನ್ನು ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ವತಿಯಿಂದ ಸನ್ಮಾನಿಸಿ ಮಾತನಾಡಿದ ಅವರು, ನಾವೇ ಸೇವೆ ಸಲ್ಲಿಸಿದ ಕಚೇರಿಗೆ ನಾವು ಹೋಗಲು ಹಿಂಜರಿಯುತ್ತಿದ್ದೇವೆ ಎಂದರೆ ನಾವು ಕೊಡುತ್ತಿರುವ ಸೇವೆ ಬಗ್ಗೆ ನಮಗೆ ಸಮಾಧಾನವಾಗಿಲ್ಲ ಎನ್ನುವುದು ಸ್ಪಷ್ಟ ಎಂದರು. ಸನ್ಮಾನಿತ ಲಕ್ಷ್ಮಯ್ಯ ಕಾರ್ಗಲ್ ಮಾತನಾಡಿ, ಈ ವಯಸ್ಸಿನಲ್ಲಿ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳುವುದರಿಂದ ಹೆಚ್ಚು ಕಾಲ ಆರೋಗ್ಯವಂತರಾಗಿರಬಹುದು ಎಂಬುದು ನನ್ನ ನಂಬಿಕೆ. ಪ್ರತಿ ಕಾಲಘಟ್ಟದಲ್ಲಿ ಆಸ್ಪತ್ರೆಗಳ ಚೌಕಟ್ಟಿನಲ್ಲಿ ಜನಪರವಾಗಿ ಚಿಂತಿಸುವ ನೌಕರರು ಕಾಣಿಸಿಕೊಳ್ಳುವುದರಿಂದಲೇ ಆರೋಗ್ಯ ಇಲಾಖೆ ಸೇವೆಗಳಿಗೆ ಜನ ಈಗಲೂ ಬೆಲೆ ಕೊಡುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ನಗರದ ಉಪವಿಭಾಗೀಯ ಆಸ್ಪತ್ರೆಯ ಸಹಾಯಕ ಆಡಳಿತಾಧಿಕಾರಿ ಜಿ ವೇಣುಗೋಪಾಲ್, ಆರೋಗ್ಯ ಇಲಾಖೆ ನೌಕರರ ಒಕ್ಕೂಟದ ತಾಲೂಕು ಅಧ್ಯಕ್ಷ ವೈಮೋಹನ್, ಪ್ರಮುಖರಾದ ರಾಜಶೇಖರ್ ಇಳಿಗೇರ್, ಜುಬೇದಾ ಎಮ್ಮಲಿ, ಗುರುಶಾಂತಪ್ಪ, ಪ್ರಸಾದ್, ಡಿ ಶಾರದಮ್ಮ, ರೇಣುಕಮ್ಮ ಇನ್ನಿತರರು ಹಾಜರಿದ್ದರು. ಸಾಗರದ ನಗರಸಭೆ ವಿರೋಧ ಪಕ್ಷದ ನಾಯಕರಾಗಿ ಗಣಪತಿ ಮಂಡಗಳಲೆ ಅವರನ್ನು ಕಾಂಗ್ರೆಸ್ ಪಕ್ಷ ನಿಯೋಜನೆ ಮಾಡಿದೆ. ಶುಕ್ರವಾರ ಗಣಪತಿ ಮಂಡಗಳಲೆ ಅವರಿಗೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪನವರು ವಿರೋಧ ಪಕ್ಷ ನಾಯಕ ಸ್ಥಾನದ ಪತ್ರವನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಗಣಪತಿ ಮಂಡಗಳಲೆ ಮತ್ತು ಅವರ ಸ್ನೇಹಿತರು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರನ್ನು ಸನ್ಮಾನಿಸಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಆರ್ ಜಯಂತ್, ನಗರ ಬ್ಲಾಕ್ ಅಧ್ಯಕ್ಷ ಎನ್ ಸುರೇಶ್ ಬಾಬು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಮಧುಮಾಲತಿ, ಪ್ರಮುಖರಾದ ಯಶವಂತ ಪಣಿ, ಪ್ರವೀಣ್ ಬಣ್ಕಾರ್, ನಾಗರಾಜಸ್ವಾಮಿ ಇನ್ನಿತರರು ಹಾಜರಿದ್ದರು. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.